ಹಲೋ, ಬನ್ನಿ ಕ್ವಿಕ್ಕಾಗಿ ಒಂದು ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು 15-20 ಮೆಣಸುಕಾಳು, ಒಂದು 5 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಗೂ 15-20 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ, ದೊಡ್ಡದು 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ ಹಾಗೂ 1.5 ಸ್ಪೂನ್ ಧನಿಯಾ. ಇದಿಷ್ಟು ರುಬ್ಕೊಳ್ಳೋದಕ್ಕೆ. ಇದ್ರ ಜೊತೆಗೆ ಒಂದು ಕೈ ಹಿಡಿ ಕೊತ್ತಂಬರಿ, ಒಂದು ಕೈ ಹಿಡಿ ಮೆಂತ್ಯ ಸೊಪ್ಪು ಹಾಗೂ ಒಂದು ಕೈ ಹಿಡಿ ಪುದೀನ ಸೊಪ್ಪು. ಇದಿಷ್ಟನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಇವಾಗ ಫ್ರೈ ಮಾಡಿ ರುಬ್ಕೋಬೇಕಾಗತ್ತೆ. ಮೊದಲಿಗೆ ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆ ಹಾಗೂ ಇವಾಗ ಏನು ತೆಗೆದಿಟ್ಕೊಂಡಿದ್ವಲ್ಲ ಧನಿಯಾ, ಚಕ್ಕೆ, ಲವಂಗ, ಮೆಣಸುಕಾಳು ಅದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಹಾಗೂ ರುಚಿನೂ ತುಂಬ ಚೆನ್ನಾಗಾಗತ್ತೆ. ಇದು ಪಕ್ಕಾ ಮಂಡ್ಯ ಶೈಲಿಯ ನಾಟಿ ದೊಣ್ಣೆ ಬಿರಿಯಾನಿ, ಬಹಳ ರುಚಿಯಾಗಿರುತ್ತೆ. ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ, ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. ಇದೇ ಥರ ಮಟನ್ ಬಿರಿಯಾನಿನೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಮಟನ್ ಬಿರಿಯಾನಿ ಇನ್ನೂ ರುಚಿಯಾಗತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಅವ್ರವ್ರ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ನಾವು ಸ್ವಲ್ಪ ಖಾರ ಹೆಚ್ಚಿಗೆ ತಿನ್ನೋದ್ರಿಂದ 20 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೂ ಈರುಳ್ಳಿ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೂ ಎಲ್ಲ ಸೊಪ್ಪನ್ನು ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ರೆ ಇದಕ್ಕೆ ಒಂದು ಅರ್ಧ ಹಿಡಿ ಇದು ಪಾಲಕ್ ಸೊಪ್ಪನ್ನು ಕೂಡ ಹಾಕೋಬೋದು. ಇಲ್ಲಿ ನಾವು ಕತಾರಲ್ಲಿರೋದು, ಇಲ್ಲಿ ಪಾಲಕ್ ಸೊಪ್ಪು ಸಿಗೋದಿಲ್ಲ, ತುಂಬ ರೇರ್ ಸಿಗೋದು. ಸೊ ಹಾಗಾಗಿ ನಾನು ಹಾಕಿಲ್ಲ. ನೀವು ಅಲ್ಲಿ ನೀವು ಇರೋ ಕಡೆ ಸಿಕ್ಕರೆ ನೀವೊಂದು ಅರ್ಧ ಹಿಡಿ ಪಾಲಕ್ ಸೊಪ್ಪು ಹಾಕೋಬೋದು. ಕಲರು ಚೆನ್ನಾಗಾಗತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನಾವೆಲ್ಲ ಸೊಪ್ಪು ಹಾಕಿ ಬಿರಿಯಾನಿ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಇದಿಷ್ಟು ನಾವು ಏನು ಹುರ್ಕೊಂಡಿದ್ವಿ ಅದಷ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ನಾನು ಅದಷ್ಟನ್ನು ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಒಗ್ಗರಣೆಗೆ 2 ಈರುಳ್ಳಿ ಹಾಗೂ 2 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ 2 kg ಚಿಕನ್ ಇದೆ. ಮೊದಲು ಕುಕ್ಕರ್ಗೆ ಎಣ್ಣೆ ಹಾಗೂ ಬಿರಿಯಾನಿ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಲ್ಲು ಹೂವು, ಪಲಾವ್ ಎಲೆ ಇದೆಲ್ಲ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡ ನಂತರ 2 ಈರುಳ್ಳಿ ತೆಗೆದಿಟ್ಕೊಂಡಿದ್ನಲ್ಲ ಅದು ಸಣ್ಣ ಸಣ್ಣಕ್ಕೆ ಹಚ್ಚಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬಿರಿಯಾನಿಗೆ. ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ನಾವು ಅಕ್ಕಿನ ತೊಳೆದು ನೆನೆಸಿಟ್ಕೊಂಬಿಡೋಣ. ನಾನು ಈ ಗ್ಲಾಸ್ನಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಜೀರಾ ರೈಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೂ 2 ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ತೊಳೆದು ನೆನೆಸಿಟ್ಕೋಬೇಕು.
ಈರುಳ್ಳಿ ಹಾಗೂ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲ ಹಾಕಬೇಕು. ಮಸಾಲಾನ ಏನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ ನಾವು ಮೊದಲೇ ಹುರಿದಿಟ್ಕೊಂಡಿರೋದ್ರಿಂದ ಸ್ವಲ್ಪ ಫ್ರೈ ಆದರೆ ಸಾಕು. ತುಂಬ ಬೇಗ ಮಾಡ್ಕೋಬೋದು ಈ ಬಿರಿಯಾನಿನ, ಮತ್ತು ತುಂಬ ರುಚಿನೂ ಇರುತ್ತೆ. ನಾನು ಕತಾರಲ್ಲಿ ತುಂಬ ಸಲ ಮಾಡಿದ್ದೀನಿ ಈ ಬಿರಿಯಾನಿ, ಹಾಗೂ ತುಂಬ ಜನಕ್ಕೆ ಇಲ್ಲಿ ನಾನು ಮಾಡೋ ಈ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಆ ಮಸಾಲೆ ಎಲ್ಲ ಹಿಡಿಬೇಕು, ಚಿಕನ್ಗೆ ಇಟ್ಕೋಬೇಕು. ಚಿಕನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಇದಕ್ಕೀಗ ಒಂದು ಕೈ ಹಿಡಿ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಕಲ್ಲುಪ್ಪು ತುಂಬ ರುಚಿ ಬರುತ್ತೆ, ಕಲ್ಲುಪ್ಪೇ ಯೂಸ್ ಮಾಡಿ ಆದಷ್ಟು ಅಡುಗೆಗೆ. ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗತ್ತೆ ಅದು ಎಷ್ಟು ಹಾಕಬೇಕು ಅಂತೇಳಿ. ನಾನು ಜೀರಾ ರೈಸ್ ತೊಗೊಂಡಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸೊ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 4.5 ಗ್ಲಾಸ್ ನೀರು ಹಾಕಿದ್ದೀನಿ. ಬಿಸಿನೀರು ಹಾಕಬೇಕು ಯಾವಾಗಲೂ ಬಿರಿಯಾನಿಗೆ. ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಚಿಕನ್ಗೆ ಇರ್ತಿರೋ ಮಸಾಲ ಎಲ್ಲ ಮತ್ತೆ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಬಿಸಿನೀರನ್ನೇ ಯೂಸ್ ಮಾಡಬೇಕು. ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ, ಆ ಅಕ್ಕಿ ಹಾಕ್ಕೋಬೇಕು. ನಾನು ಕುಕ್ಕರ್ ವಿಷಲೆಲ್ಲ ಹೊಡ್ಸಲ್ಲ, ಅಲ್ಲಿ ತವಾ ಬಿಸಿಗಿಟ್ಟಿದ್ದೀನಿ ಕಬ್ಬಿಣದ್ದು. ತವಾ ಕೆಳಗಿಟ್ಬಿಟ್ಟು ನೀರು ಕುದಿಯೋಕೆ ಶುರು ಆದಮೇಲೆ ಕುಕ್ಕರ್ ಕೆಳಗೆ ತವಾ ಇಟ್ಟು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ 10 ನಿಮಿಷ ಟೈಮ್ ನೋಡಿಕೊಂಡ್ರೆ ಸಾಕು. ವಿಷಲ್ ಏನು ಕೂಗ್ಸೋ ಅವಶ್ಯಕತೆ ಬೇಕಾಗಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 10 ನಿಮಿಷ ಟೈಮ್ ನೋಡ್ಕೊಂಡ್ಬಿಟ್ಟು 10 ನಿಮಿಷ ಕರೆಕ್ಟಾಗಿ ಆದಮೇಲೆ ಸ್ಟವ್ ಪಕ್ಕದಲ್ಲಿ ಕುಕ್ಕರ್ ಎತ್ತಿಟ್ಬಿಡಬೇಕು. ಆಮೇಲೆ ವಿಷಲೆಲ್ಲ ಹಾರಿದ ಮೇಲೆ ಓಪನ್ ಮಾಡಿ ನೋಡಿದ್ರೆ ಬಿಸಿ ಬಿಸಿಯಾದ ರುಚಿಕರವಾದ ದೊನ್ನೆ ಬಿರಿಯಾನಿ ರೆಡಿಯಾಗಿರುತ್ತೆ. ಬಹಳನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಹೇಗಾಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.